ಸೊ ಅವತಾರ್ ವೇ ಆಫ್ ವಾಟರ್ ಪಾರ್ಟ್ 2 ಅವತಾರ್ ಫೈರ್ ಆ್ಯಂಡ್ ಡ್ಯಾಶ್ ರಿಲೀಸ್ ಆಯಿತು ಆ್ಯಂಡ್ ವಿಜುವಲಿ ಬ್ಯೂಟಿಫುಲ್ ಇದ್ದರೂ ಕೂಡ ಪ್ರೀವಿಯಸ್ ಪಾರ್ಟ್ಸ್ ಥರ ಕನೆಕ್ಟ್ ಆಗಲಿಲ್ಲ. ಥಿಯೇಟರಿಂದ ಆಚೆ ಬಂದ ಮೇಲೆ ಆ ಡಿಸ್ಕಷನ್ ಮಾಡೋ ಎಕ್ಸೈಟ್ಮೆಂಟ್ ಕೂಡ ಇಲ್ಲ. ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಫೈರ್ ಇಲ್ಲ, ಆ್ಯಶ್ ಕೂಡ ಇಲ್ಲ. ಎಲ್ಲದಕ್ಕೂ ಇರೋ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ರೀಸನ್ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತೀನಿ. ಇವಾಗೆ ಹೇಳ್ಬಿಡ್ತೀನಿ, ಅವತಾರ್ ಫೈರ್ ಆ್ಯಂಡ್ ಡ್ಯಾಶ್ದು ಸ್ಪಾಯ್ಲರ್ ಇರುತ್ತೆ, ನೋಡಿದ್ರೆ ಕಂಟಿನ್ಯೂ ಮಾಡಿ ಅಂತ ಹೇಳ್ತೀನಿ. ಸೊ ಫಸ್ಟ್ ಬಂದು ಆ ವಿಜುವಲ್ ಸ್ಟಿಮ್ಯುಲಸ್. ಇದು ಆ್ಯಕ್ಚುಲಿ ಸ್ವಲ್ಪ ಎಕ್ಸ್ಟರ್ನಲ್ ಫ್ಯಾಕ್ಟರ್ ಕೂಡ ಆಗುತ್ತೆ. ಬಿಕಾಸ್ ಅವತಾರ್ 1 ನೋಡೋವಾಗ ಅದು ಟೆಕ್ನಾಲಜಿಕಲ್ ಲೀಪ್ ಇತ್ತು. ನಾವು ಇನ್ನೂ ಸಿನಿಮಾದಲ್ಲಿ ಆ ಥರ ಪರ್ಫೆಕ್ಷನ್ ನೋಡಿರಲಿಲ್ಲ. ಇನ್ನೂ ಎಷ್ಟೊಂದು ಸಿನಿಮಾ ಇವಾಗೂ ಕೂಡ ಆ 2009 ಅವತಾರ್ ಲೆವೆಲ್ಗೆ ರೀಚ್ ಆಗಿಲ್ಲ. ಸೊ ಅವಾಗಿನ ಮೂವಿ ಅಂತೂ ತುಂಬ ಅಂದರೆ ತುಂಬ ಫ್ಯಾಸಿನೇಟಿಂಗ್ ಆಗಿತ್ತು. ಆ್ಯಂಡ್ ಅವತಾರ್ 2 ಅನೌನ್ಸ್ ಆದಾಗೂ ಒಂದು ಎಕ್ಸೈಟ್ಮೆಂಟ್ ಇತ್ತು. ಬಿಕಾಸ್ 2009 ಆ ರೇಂಜ್ಗೆ ಮಾಡಿದ್ದಾರೆ ಅಂದರೆ ಇದು 2022. ಇವಾಗ ಇನ್ನೂ ಎಷ್ಟೊಂದು ಟೆಕ್ನಾಲಜಿ ಡೆವಲಪ್ ಆಗಿದೆ, ಇವಾಗ ಯಾವ ರೀತಿ ಮಾಡಿರಲ್ಲ ಅಂತ ಅನಿಸ್ತು. ಆ್ಯಂಡ್ ಟು ಅವರ್ ಸರ್ಪ್ರೈಸ್ ತುಂಬ ದೊಡ್ಡ ಲೀಪ್ ಆಗಿತ್ತು ಅವತಾರ್ ವೇ ಆಫ್ ವಾಟರ್. ಆ ವಾಟರ್ ಮೋಷನ್ ಎಷ್ಟು ಸೀಮ್ಲೆಸ್ ಇತ್ತು, ಆ ಅಂಡರ್ ವಾಟರ್ ಟ್ರ್ಯಾಕಿಂಗ್, ಅದರಲ್ಲಿ CGI ಅನಿಮಲ್ಸ್, ತುಂಬ ಬಿಗ್ ಸರ್ಪ್ರೈಸ್ ಆಗಿತ್ತು. ಸೊ ಕನ್ಸಿಡರಿಂಗ್ ಅವತಾರ್ 1 ಆ್ಯಂಡ್ 2, ಅವತಾರ್ 1ಗಿಂತ ಅವತಾರ್ 2 ವಿಜುವಲಿ ತುಂಬ ದೊಡ್ಡ ಲೀಪ್ ತಗೊಂಡಿತ್ತು. ಬಿಕಾಸ್ ಒಂದು 10 years ಪ್ಲಸ್ ಗ್ಯಾಪ್ ಇರೋ ಕಾರಣ ಆ ಸ್ಮೂತ್ನೆಸ್ ತರೋಕ್ಕೆ ಅವರಿಗೆ ಟೈಮ್ ಸಿಕ್ತು. ಆಲ್ಸೋ ನಮಗೆ ಕೂಡ ಅಪ್ಗ್ರೇಡ್ ಥರ ಫೀಲ್ ಆಯಿತು. ಆಲ್ಸೋ 10+ years ಗ್ಯಾಪಲ್ಲಿ ಸೆಕೆಂಡ್ ಪಾರ್ಟ್ ಬಿಟ್ಟಾಗ ಎಷ್ಟೊಂದು ಜನರಿಗೆ ಜೇಕ್ ಸಲಿ ಮತ್ತು ನೈತಿಲಿ ಕ್ಯಾರೆಕ್ಟರ್ ಒಂದು ನಾಸ್ಟಾಲ್ಜಿಯಾ ಕನೆಕ್ಷನ್ ಕೂಡ ಹೋಲ್ಡ್ ಮಾಡಿತ್ತು. ಸೊ ಈ 2 ಫ್ಯಾಕ್ಟರ್ಸ್ ಇದೆ. ಆ್ಯಂಡ್ ಅದೇ ಎಮೋಷನಲ್ಲಿ ಸೆಕೆಂಡ್ ಪಾರ್ಟ್ ನೋಡಿದಾಗ ನಾನಂತೂ ಫಸ್ಟೇ ಅರ್ಥ ಮಾಡ್ಕೊಂಡಿದ್ದೆ ದಟ್ ಸ್ಟೋರಿ ವೈಸ್ ಏನು ಅಸ್ಟಾನಿಷಿಂಗ್ ಆಗಿರಲ್ಲ, ಬಟ್ 3.5 hour ವಿಜುವಲಿ ಸ್ಪೆಕ್ಟಾಕಲ್ ನೋಡೋಕ್ಕೆ ಸಿಗುತ್ತೆ ಅಂತ. ಸೊ ಜಸ್ಟ್ ಅದನ್ನ ಮೈಂಡಲ್ಲಿ ಇಟ್ಕೊಂಡು ನೋಡಿದಾಗ ಕೂಡ ಸ್ಟೋರಿ ಫ್ಲ್ಯಾಟ್ ಇತ್ತು, ಬಟ್ ಕ್ಯಾರೆಕ್ಟರ್ಸ್ ಇದ್ರಲ್ಲ ಅವರು ಫ್ಯಾಸಿನೇಟ್ ಮಾಡಿದ್ದು. ಜೇಕ್ ಸಲಿ ಮತ್ತು ನೈತಿಲಿ ಕ್ಯಾರೆಕ್ಟರ್ ಜೊತೆ ಫಸ್ಟೇ ಕನೆಕ್ಟ್ ಆಗಿದ್ವಿ. ಬಟ್ 13 years ಗ್ಯಾಪಲ್ಲಿ ಅವರು ಮಕ್ಕಳು ಮಾಡ್ಕೊಂಡಿದ್ದಾರೆ. ಆ ರೀತಿ ಹೇಳಿದ್ರೆ ಚೆನ್ನಾಗಿರಲ್ಲ. 13 years ಗ್ಯಾಪಲ್ಲಿ ಫ್ಯಾಮಿಲಿ ಬಿಲ್ಡ್ ಮಾಡ್ಕೊಂಡಿದ್ದಾರೆ, ಅವರ ಮಕ್ಕಳು ಕೂಡ ದೊಡ್ಡರಾಗಿದ್ದಾರೆ. ಸೊ ಅಲ್ಲೇ ಕ್ಯಾರೆಕ್ಟರ್ಸ್ ಜೊತೆ ಕನೆಕ್ಷನ್ ಬಿಲ್ಡ್ ಮಾಡಿದ್ರು. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಕ್ಯಾರೆಕ್ಟರ್ ಕೂಡ ಲೈಕಬಲ್ ಆಗೇ ಇದ್ದರು. ಆಲ್ಸೋ ಫಸ್ಟ್ ಪಾರ್ಟ್ ವಿಲನ್ದು ಇನ್ನೊಂದು ಅವತಾರ ನೋಡಿದಾಗ ಅದು ಕೂಡ ಒಂದು ಇಂಟರೆಸ್ಟಿಂಗ್ ಪಾಯಿಂಟ್ ಆಗಿತ್ತು. ಸ್ಪೈಡರ್ ಜೊತೆ ಇರೋ ರಿಲೇಷನ್ ತುಂಬ ಕಾಂಪ್ಲಿಕೇಟೆಡ್ ಆಗಿತ್ತು. ಆ್ಯಂಡ್ ಇದ್ರ ಮಧ್ಯ ವಾಟರ್ ಕ್ಲಾನ್ ತೋರಿಸಿದಾಗ ಆಲ್ಮೋಸ್ಟ್ 15 minutes ಜಸ್ಟ್ ಅಂಡರ್ ವಾಟರ್ ಸೀಕ್ವೆನ್ಸ್ ಎಸ್ಟಾಬ್ಲಿಷ್ಮೆಂಟಲ್ಲೇ ಕಳೆದ್ರು. ಆ್ಯಂಡ್ ಅವಾಗ ಅದು ಫ್ಯಾಸಿನೇಟಿಂಗ್ ಆಗಿತ್ತು, ಬಿಕಾಸ್ ಇಟ್ ವಾಸ್ ನೆವರ್ ಎವರ್ ಸೀನ್ ಬಿಫೋರ್. ಆ್ಯಂಡ್ ಜೇಮ್ಸ್ ಕ್ಯಾಮರಾನ್ ಕೂಡ ಸ್ಟೋರಿ ಹಾಳಾಗೋಗ್ಲಿ, ಇಲ್ಲಿ ನೋಡಿ $500 million ಆ್ಯನಿಮೇಷನ್, ಆ್ಯಂಡ್ ನಾವು ಕಂಪ್ಲೇಂಟ್ ಮಾಡಲಿಲ್ಲ, ಸ್ಟೋರಿ ಬಿಡಿ ವಾಟರ್ ತೋರಿಸಿ ಅಂತ ನಾವು ಕ್ರೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಟ್ 3ನೇ ಪಾರ್ಟಲ್ಲಿ ಸೆಕೆಂಡ್ ಪಾರ್ಟ್ಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಲೀಪ್ ಇಲ್ಲ. ಅದನ್ನು ನಾವು ಆರಾಮಾಗಿ ಅರ್ಥ ಮಾಡ್ಕೊಬೋದು. ಬಿಕಾಸ್ ಸೆಕೆಂಡ್, ಥರ್ಡ್ ಆ್ಯಂಡ್ ಹಾಫ್ ಆಫ್ ಫೋರ್ತ್ ಪಾರ್ಟ್ ಒಂದೇ ಸತಿ ಶೂಟ್ ಮಾಡಿರೋದು. ಆ್ಯಂಡ್ ಆಲ್ಸೋ ಈ AI ಕೂಡ ಒಂದು ನೆಗೆಟಿವ್ ಫ್ಯಾಕ್ಟರ್ ಆಗೋಗಿದೆ. ಈ ಮೂವಿಲಿ ಏನು AI ಯೂಸ್ ಮಾಡಿಲ್ಲ, ಬಟ್ ಏನಂದರೆ ನಮ್ಮ ನಿಜ ಜೀವನದಲ್ಲಿ AI ಯೂಸ್ ಮಾಡ್ತೀವಲ್ಲ, ಸೊ ನಮಗೆ ವಿಜುವಲಿ ಆ ಶಾಕ್ ವ್ಯಾಲ್ಯೂ ಇಲ್ಲ. ಮುಂಚೆ ಸಿನಿಮಾದಲ್ಲಿ ಸ್ವಲ್ಪ ಡಿಫ್ರೆಂಟ್ ನೋಡಿದ್ರು ಮೈಂಡಲ್ಲಿ ಉಳಿಯೋ ಥರ ಇತ್ತು. ಬಟ್ ಇವಾಗ ಎಲ್ಲ 16 inch ಸ್ಕ್ರೀನಲ್ಲೇ ಯಾವುದೋ ರ್ಯಾಂಡಮ್ ಅನ್ನೋನ್ ಯೂತ್ ಏನೇನೋ ಪ್ರಾಂಪ್ಟ್ ಹಾಕಿ ಯಾವುದೋ ಸೆಲೆಬ್ರಿಟಿ ಯಾರಿಗೋ ಕಿಸ್ ಮಾಡೋ ಥರ ವೀಡಿಯೋ ಹಾಕಿ ನಮ್ಮ ಫೀಡ್ಗೆ ಹಾಕ್ತಾನೆ. ಈ ಥರ ಬರೀ ನನ್ನ ಫೀಡಲ್ಲಿ ಎಷ್ಟೇನೋ ಬರೋದು, ಆಯಿತು ಸರಿ. ಅದರ ವಿಚಾರ ಏನಂದರೆ ಇವಾಗ ಸೋಷಿಯಲ್ ಮೀಡಿಯಾ ಲೆಸ್ ಇಂಟ್ರೆಸ್ಟಿಂಗ್ ಇರೋ ಕಾರಣ ಆ ವಿಜುವಲ್ ಶಾಕ್ ವ್ಯಾಲ್ಯೂ ಇಲ್ಲ. ಈ ಥರ ನಮಗೆ ಸಿನಿಮಾದಲ್ಲಿ ಬಿಟ್ಟರೆ ಬೇರೆ ಕಡೆ ನೋಡೋಕ್ಕಾಗೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಇವಾಗ. ಅದರ ಒಂದು ಒಳ್ಳೆ ವಿಚಾರ ಏನಂದರೆ ಅವತಾರ್ಗೆ ಇನ್ನೂ ಆ AI ವ್ಯಾಲ್ಯೂ ಕಂಪ್ಲೀಟ್ಲಿ ಅಫೆಕ್ಟ್ ಆಗಿಲ್ಲ. ಎಸ್, ಆ ಶಾಕ್ ವ್ಯಾಲ್ಯೂ ಇಲ್ಲದೆ ಇರೋ ಹಾಗೆ ಮಾಡಿದೆ. ಬಟ್ ಸ್ಟಿಲ್ ಸ್ಟೋರಿ ಇಲ್ಲ ಅಂತ ಗೊತ್ತಿದ್ರೂ ಥಿಯೇಟರ್ಗೆ ಹೋಗೋ ರೀಸನ್ ಏನಂದರೆ ಥಿಯೇಟರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಮಾಡಿರೋ ಸಿನಿಮಾ ಇದು ಅಂತ. ಎಸ್, ವೇ ಆಫ್ ವಾಟರ್ಗಿಂತ ಜಾಸ್ತಿ ಡಿಫ್ರೆಂಟ್ ಪ್ರೊವೈಡ್ ಮಾಡಿಲ್ಲ, ಸ್ವಲ್ಪ ಫ್ರೇಮ್ ರೇಟ್ ಜಾಸ್ತಿ ಇದೆ ಅಷ್ಟೇ. ಆದರೆ ಸೆಕೆಂಡ್ ಪಾರ್ಟ್ ಮತ್ತು ಥರ್ಡ್ ಪಾರ್ಟ್ಗೆ ಬರೀ ಫ್ರೇಮ್ ರೇಟ್ ಡಿಫ್ರೆನ್ಸ್ ಅಲ್ಲ, ತುಂಬ ಒಂದು ದೊಡ್ಡ ಮೇಜರ್ ಪಾಯಿಂಟ್ ಇದೆ. ಅದು ಥರ್ಡ್ ಪಾರ್ಟ್ಗೆ ಇರೋ ಮೇಜರ್ ಡ್ರಾಬ್ಯಾಕ್ ಆಗಿದೆ. ಅದನ್ನು ಇನ್ನೂ ಡೀಪ್ ಆಗಿ ನೆಕ್ಸ್ಟ್ ಪಾಯಿಂಟಲ್ಲಿ ಹೇಳ್ತೀನಿ. ಬಟ್ ಟು ಸಮರೈಸ್ ದಿಸ್ ಪಾಯಿಂಟ್, ಸೆಕೆಂಡ್ ಪಾರ್ಟಲ್ಲಿ ವಿಜುವಲಿ ಆ್ಯಕ್ಚುಲಿ ಏನೋ ಚೆನ್ನಾಗಿತ್ತು, ಅ ಬಿಗ್ ಲೀಪ್ ದೆನ್ ಫಸ್ಟ್ ಪಾರ್ಟ್. ಬಟ್ ಥರ್ಡ್ ಪಾರ್ಟಲ್ಲಿ ಸೆಕೆಂಡ್ ಪಾರ್ಟ್ ಅಷ್ಟು ಲೀಪ್ ಇಲ್ಲ. ಆಲ್ಸೋ ಎಕ್ಸ್ಟರ್ನಲ್ ಫ್ಯಾಕ್ಟರ್ ಬೀಯಿಂಗ್ AI ಇನ್ ಅವರ್ ಡೈಲಿ ಲೈಫ್ ನಮ್ಮೆಲ್ಲರ ವಿಜುವಲ್ ಶಾಕ್ ವ್ಯಾಲ್ಯೂನ ಹಾಳು ಮಾಡಿದೆ. ಬಟ್ ಒಂದು ಡಿನೈ ಮಾಡೋಕ್ಕಾಗಲ್ಲ ದಟ್ ಆ ಕಂಪ್ಲೀಟ್ 3 hours and 15 minutes ಸ್ಕ್ರೀನ್ ಬಿಟ್ಟು ಬೇರೆದೇನು ನೋಡೋಕ್ಕೆ ಮನ್ಸು ಬರೋಲ್ಲ ಅಂತ. ನೆಕ್ಸ್ಟ್ ಪಾಯಿಂಟ್, ಆ್ಯಂಡ್ ಇದೇ ಮೇನ್ ರೀಸನ್ ಅವತಾರ್ 3 ಡಸಂಟ್ ಮೇಕ್ ಯು ರಿಮೆಂಬರ್ ಇಟ್ ಫಾರ್ ಅ ಲಾಂಗ್ ಟೈಮ್. ಥಿಯೇಟರಿಂದ ಆಚೆ ಬಂದ ಮೇಲೆ ಏನು ಡಿಸ್ಕಷನ್ ಪಾಯಿಂಟ್ ಇರಲ್ಲ,
ನೋಡಿದೆ ಮರ್ತೋದೇ ಥರ ಫೀಲ್ ಕೊಡುತ್ತೆ. ಅದೆಲ್ಲ ಯಾಕೆ ಹೀಗೆ ಫೀಲ್ ಆಗುತ್ತೆ ಅಂದರೆ, ಇವೆಲ್ಲದಕ್ಕೂ ಮೇನ್ ರೀಸನ್ ಏನಂದರೆ ಬ್ಯಾಕ್ ಟು ಝೀರೋ. ಅಂದರೆ ಸೆಕೆಂಡ್ ಪಾರ್ಟ್ ಸ್ಟೋರಿಲಿ ಎಷ್ಟು ಪ್ರೋಗ್ರೆಸ್ ಮಾಡಿದ್ರಲ್ಲ, ನಾವು ಥರ್ಡ್ ಪಾರ್ಟ್ ಮುಗಿಸಿದ ಮೇಲೆ ಅಲ್ಲೇ ಸಿಗಾಕೊಂಡಿದ್ವಿ. ಕೆಲವು ಕ್ಯಾರೆಕ್ಟರ್ಸಲ್ಲಿ ಸ್ವಲ್ಪ ಬದಲಾವಣೆ ಇದೆ, ಬಟ್ ಅದು ಯಾವುದೇ ರೀತಿಲೂ ಸ್ಟೋರಿನ ಮುಂದಕ್ಕೆ ತಗೊಂಡು ಹೋಗೋ ಹಾಗೆ ಮಾಡಿಲ್ಲ. ಲೆಟ್ ಮಿ ಎಕ್ಸ್ಪ್ಲೈನ್. ಸೆಕೆಂಡ್ ಪಾರ್ಟ್ ಮತ್ತು ಥರ್ಡ್ ಪಾರ್ಟ್ ಇನ್ ಟರ್ಮ್ಸ್ ಆಫ್ ಕ್ಯಾರೆಕ್ಟರ್ ಆರ್ಕ್ ಕಂಪೇರ್ ಮಾಡೋಣ. ಜೇಕ್ಸಲ್ಲಿ ಸೆಕೆಂಡ್ ಪಾರ್ಟ್ ಸ್ಟಾರ್ಟಿಂಗಲ್ಲೇ ಫ್ಯಾಮಿಲಿ ಜೊತೆ ಕನೆಕ್ಟ್ ಆಗಿದ್ದಾನೆ ಅಂತ ತೋರಿಸಿದ್ದಾರೆ. ಸೆಕೆಂಡ್ ಪಾರ್ಟ್ ಎಂಡಲ್ಲಿ ಅವನ ದೊಡ್ಡ ಮಗನ ಕಳ್ಕೊತಾನೆ, ಬಟ್ ಅವಾಗೂ ಅವನ ಮೋಟಿವ್ ಫ್ಯಾಮಿಲಿನ ಕಾಪಾಡೋದೇ ಆಗಿರುತ್ತೆ. ಥರ್ಡ್ ಪಾರ್ಟ್ ಕೂಡ ಅದೇ ಮೋಟಿವಿಂದ ಸ್ಟಾರ್ಟ್ ಆಗಿರುತ್ತೆ ಆ್ಯಂಡ್ ಅವನ ಮೇನ್ ಏಮ್ ಫ್ಯಾಮಿಲಿನ ಕಾಪಾಡೋದೇ ಆಗಿರುತ್ತೆ. ಬಟ್ ಸೆಕೆಂಡ್ ಪಾರ್ಟಿಗೆ ಕಂಪೇರ್ ಮಾಡಿದ್ರೆ ಥರ್ಡ್ ಪಾರ್ಟಲ್ಲಿ ಒಂದೇ ಪ್ರೋಗ್ರೆಸ್ ಏನಂದರೆ, ಸೆಕೆಂಡ್ ಪಾರ್ಟಲ್ಲಿ ಅವನ ದೊಡ್ಡ ಮಗ ಸತ್ತೋದಾಗ ಒಂದಲ್ಲ ಒಂದು ರೀತಿ ಆ ಕೇರ್ಲೆಸ್ನೆಸ್ಸಿಂದನೇ ಇವೆಲ್ಲ ಆಗಿರೋದು ಅಂತ ಅನ್ಕೊತಾನೆ. ಈ ಪಾರ್ಟಲ್ಲಿ ಅದನ್ನು ಕನ್ಫ್ರಂಟ್ ಮಾಡ್ತಾನೆ. ಆಮೇಲೆ ಕ್ಲೈಮ್ಯಾಕ್ಸಲ್ಲಿ ಅವನ ಮಗನನ್ನು ಅಕ್ಸೆಪ್ಟ್ ಮಾಡ್ಕೊತಾನೆ. ಅಷ್ಟೇ ಪ್ರೋಗ್ರೆಸ್ ಆಗಿರೋದು. ನೇಟಿಲಿ ಸೆಕೆಂಡ್ ಪಾರ್ಟಲ್ಲಿ ಹೇಗಿದ್ಲೋ ಅದೇ ರೀತಿ ಸೇಮ್ ಈ ಪಾರ್ಟಲ್ಲೂ ಕೂಡ. ಓನ್ಲಿ ಡಿಫ್ರೆನ್ಸ್ ಏನಂದರೆ, ಸೆಕೆಂಡ್ ಪಾರ್ಟಲ್ಲಿ ಸ್ಪೈಡರ್ನ ಅಕ್ಸೆಪ್ಟ್ ಮಾಡ್ತಿರಲ್ಲ, ಬಟ್ ಇವಾಗ ಅಕ್ಸೆಪ್ಟ್ ಮಾಡ್ತಿದ್ದಾಳೆ. ಅಷ್ಟೇ ಪ್ರೋಗ್ರೆಸ್ ಆಗಿರೋದು. ಕಿರಿ ಕ್ಯಾರೆಕ್ಟರ್ಗೆ ಸೆಕೆಂಡ್ ಪಾರ್ಟಲ್ಲಿ ಅವಳು ಸ್ಪೆಷಲ್ ಅಂತ ಗೊತ್ತಿರುತ್ತೆ ಆ್ಯಂಡ್ ಯಾಕೆ ಅಂತ ಗೊತ್ತಿರಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಹೋಯ್ತಾಳೆ, ಬಟ್ ಆಗಲ್ಲ. ಇದರಲ್ಲೂ ಅರ್ಥ ಮಾಡ್ಕೋಬೇಡ ಅಂತ ಹೇಳಿದರೂ ಕೂಡ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾಳೆ. ಇದರಲ್ಲಿ ಆ ವಿಷನ್ ಬ್ರೇಕ್ ಆಗುತ್ತೆ, ಬಟ್ ಅವಳಿಗೆ ಆ ನೇಚರ್ ಹೆಲ್ಪ್ ಮಾಡುತ್ತೆ ಕನೆಕ್ಟ್ ಆಗೋಕೆ. ಆಮೇಲೆ ನೇಚರ್ ಹೆಲ್ಪ್ ತಗೊಂಡು ಎನಿಮೀಸ್ ಮೇಲೆ ಆಕ್ಟೋಪಸ್ ಥರ ಒಂದು ಸ್ಪೀಶೀಸ್ನ ಬಿಡ್ತಾಳೆ ಅಟ್ಯಾಕ್ ಮಾಡೋಕ್ಕೆ. ಇದನ್ನು ಪ್ರೋಗ್ರೆಸ್ ಅಂತ ಅನ್ಕೋಬೇಡಿ. ಲಾಸ್ಟ್ ಪಾರ್ಟಲ್ಲೂ ಎಲ್ಲರೂ ಆಲ್ಮೋಸ್ಟ್ ಸಾಯೋ ಮೂಮೆಂಟಲ್ಲಿ ಆ ಅಕ್ವಾಟಿಕ್ ಚಿಟ್ಟೆನ ಕಂಟ್ರೋಲಲ್ಲಿ ತಗೊಂಡು ಎಲ್ಲ ಗ್ಲೋಯಿಂಗ್ ಫಿಶ್ನ ಯೂಸ್ ಮಾಡಿಕೊಂಡು ಹೆಲ್ಪ್ ಮಾಡ್ತಾಳೆ. ಇದರಲ್ಲೂ ಆಕ್ಟೋಪಸ್ನ ಯೂಸ್ ಮಾಡಿಕೊಂಡು ಎಲ್ಲರಿಗೂ ಹೆಲ್ಪ್ ಮಾಡ್ತಾಳೆ. ಆ್ಯಂಡ್ ಅವಳಿಗೆ ಕಾಡ್ತಿರೋ ಕ್ವಶನ್ಗೆ ಆನ್ಸರ್ ಹುಡುಕೋಕೆ ಹೋಗೋದು ಅಲ್ಲೇ ಅಬೆಂಡನ್ ಮಾಡ್ತಾರೆ. ಆಲ್ಮೋಸ್ಟ್ ಲೈಕ್ ಅವಳಿಗೆ ಆನ್ಸರ್ ಸಿಕ್ಕಿದೆ, ಆರೆಲ್ಸ್ ಇವಾಗ ಅವಳು ಆನ್ಸರ್ ಸರ್ಚ್ ಮಾಡೋಕ್ಕೆ ಹೋಯ್ತಿಲ್ಲ. ಅವರು ತೋರಿಸಿರೋದು ಹೇಗೆ ಅಂದರೆ, ಶಿ ಹ್ಯಾಸ್ ಅಕ್ಸೆಪ್ಟೆಡ್ ಇಟ್ ಅಂತ. ಬಟ್ ಆ ಅಕ್ಸೆಪ್ಟೆನ್ಸ್ ನಮಗೆ ಆ್ಯಸ್ ಅನ್ ಆಡಿಯನ್ಸ್ ಫೀಲ್ ಕೂಡ ಆಗಲ್ಲ. ಟುಕ್ಟುರಿ ಕ್ಯಾರೆಕ್ಟರ್ ಅಟ್ಲೀಸ್ಟ್ ಲಾಸ್ಟ್ ಪಾರ್ಟಲ್ಲಿ ಎಂಟರ್ಟೈನಿಂಗ್ ಆಗಿ ಮಾಡಿದ್ದರು ಆ್ಯಂಡ್ ಹಾರ್ಟ್ ಆಫ್ ವೇ ಆಫ್ ವಾಟರ್ ಮಾಡಿದ್ವಿ. ಇದರಲ್ಲಿ ಫಿಲಮಲ್ಲಿ ತುಂಬ ಸ್ಕ್ರೀನ್ ಟೈಮ್ ಕಡಿಮೆ ಇದೆ. ಇನಿಷಿಯಲಿ ಆ ಕ್ಯೂಟ್ನೆಸ್ ನೋಡ್ತೀವಿ ಫಸ್ಟ್ ಹಾಫಲ್ಲಿ, ಬಟ್ ಆಮೇಲೆ ಏನೂ ಇಲ್ಲ ಅಂತ ಅನಿಸುತ್ತೆ. ಬಟ್ ಆ ಕ್ಯಾರೆಕ್ಟರ್ ಎಕ್ಸಿಸ್ಟೆನ್ಸ್ಗೆ ತುಂಬ ವ್ಯಾಲ್ಯೂನೇ ಇಲ್ಲ. ವಾಟರ್ ಕ್ಲಾನ್ ಅಂತೂ ಈ ಸತಿ ಸೇಮ್ ವೇ. ರೊನಾಲ್ಡ್ ಕ್ಯಾರೆಕ್ಟರ್ ಲಾಸ್ಟ್ ಪಾರ್ಟಲ್ಲಿ ಪ್ರೆಗ್ನೆಂಟ್, ಈ ಪಾರ್ಟಲ್ಲಿ ಡೆಲಿವರಿ. ಅದನ್ನು ಕ್ಯಾರೆಕ್ಟರ್ ಆರ್ಕ್ ಆರ್ ಕ್ಯಾರೆಕ್ಟರ್ ಪೇನ್ ಅಂತ ಅನ್ನೋಲ್ಲ, ಅದನ್ನು ಚೈಲ್ಡ್ ಬರ್ತ್ ಆ್ಯಂಡ್ ಲೇಬರ್ ಪೇನ್ ಅಂತ ಅಂತಾರೆ. ಆ್ಯಂಡ್ ನನಗೆ ಪರ್ಸ್ನಲಿ ಫೀಲ್ ಆಗಿದ್ದು ಇನ್ನೂ ರೊನಾಲ್ಡ್ ಕ್ಯಾರೆಕ್ಟರ್ ಇರಬೇಕಿತ್ತು. ಪ್ರೆಗ್ನೆಂಟ್ ಆ್ಯಂಗಲ್ ಇದ್ದಾಗೆ ಅರ್ಥ ಮಾಡ್ಕೋಬೇಕು ಈ ಫಿಲಮ್ ಮೇಕರ್ಸ್ ಕ್ರೂರಿಗಳು ಅಂತ. ಒಂದು ಮಗುಗೆ ಏನಾದರೂ ಮಾಡ್ತಾರೆ, ಇಲ್ಲ ಅಂದರೆ ತಾಯಿಗೆ ಏನಾದರೂ ಮಾಡ್ತಾರೆ. ತಂದೆಗೆ ಏನಾದರೂ ಮಾಡ್ಬೋದು, ಆದರೆ ಇದು ಆರ್ಮಿ ಮೂವಿ ಅಲ್ವಲ್ಲ. ಆ್ಯಂಡ್ ರೊನಾಲ್ಡ್ ಕ್ಯಾರೆಕ್ಟರ್ ಸತ್ತೋದ್ಮೇಲೆ ಆ ತಂದೆ ಕ್ಯಾರೆಕ್ಟರ್ನ ಕೂಡ ತೋರಿಸಿಲ್ಲ. ಅಟ್ಲೀಸ್ಟ್ ಅವನ ಹೆಂಡತಿ ತೀರೋಗಿದ್ದಾಳೆ ಅಂತ ಗೊತ್ತಾದಾಗ ಆ ಪೇನ್ ಆರ್ ಈವನ್ ಆ ಮಗು ನೋಡೋ ಖುಷಿ ಅದು ಏನೂ ತೋರಿಸಿಲ್ಲ. ಈವನ್ ಸ್ಪೈಡರ್ ಕ್ಯಾರೆಕ್ಟರ್ ಸೆಕೆಂಡ್ ಪಾರ್ಟಲ್ಲಿ ಹೇಗಿದ್ನೋ ಹಾಗೆ. ಮೂರನೇ ಪಾರ್ಟಲ್ಲಿ ಒಂದೇ ಒಂದು ಪ್ರೋಗ್ರೆಸ್ ಏನಂದರೆ, ಅವನಿಗೆ ಅವನ ನಿಜವಾದ ತಂದೆ ಯಾರು ಅಂತ ಗೊತ್ತಾಗುತ್ತೆ, ಬಟ್ ಯಾವ ರೀತಿಲೂ ಹೆಲ್ಪ್ ಆಗಲ್ಲ. ಅವನ ಕ್ಯಾರೆಕ್ಟರ್ ಆರ್ಕ್ಗೂ ಆ ಸ್ಟೋರಿಗೂ ಸೇಮ್ ಲೆವೆಲ್ ಎಮೋಷನ್ ಇದೆ, ಯಾವ ರೀತಿಲೂ ಪ್ರೋಗ್ರೆಸ್ ಆಗಿಲ್ಲ. ಅವನ ಕ್ಯಾರೆಕ್ಟರ್ ಆರ್ಕ್ ಹೀಗೆ ಬಿಲ್ಡ್ ಮಾಡೋ ಹಾಗಿದ್ರೆ ಆ ಕೊಲೋನಲ್ಲೇ ಸ್ಪೈಡರ್ ಅಪ್ಪ ಅಂತ ಲಾಸ್ಟ್ ಪಾರ್ಟಲ್ಲೇ ಎಸ್ಟಾಬ್ಲಿಷ್ ಮಾಡಬೇಕಿತ್ತು. ಬಟ್ ಈ ಪಾರ್ಟಲ್ಲಿ ಆ ಫಾದರ್ ಸನ್ ಆರ್ಕ್ ರಿವೀಲ್ ಆದರೂ ಕೂಡ ಸ್ಟೋರಿಗೆ ಯಾವ ರೀತಿಯಲ್ಲೂ ಹೆಲ್ಪ್ ಆಗಲ್ಲ. ನಾವು ಕಮಿಂಗ್ ಟು ಅವರ್ ಕೊಲೋನಲ್ ಕ್ವಾರಿಚ್. ಸೆಕೆಂಡ್ ಪಾರ್ಟಲ್ಲೂ ಜೇಕ್ಸಲ್ಲಿ ಬೇಕು, ಜೊತೆಗೆ ಸ್ಪೈಡರ್ ಕೂಡ ಬೇಕು. ಈ ಪಾರ್ಟಲ್ಲೂ ಸೇಮ್ ಬೇಡಿಕೆ, ಸ್ಪೈಡರ್ ಕ್ಯಾರೆಕ್ಟರ್ಗೆ ಕನ್ಫ್ಯೂಸ್ ಮಾಡ್ದೆ ಅಷ್ಟೇ. ಆ್ಯಂಡ್ ಅಷ್ಟೇ ಪ್ರೋಗ್ರೆಸ್ ಆಗಿರೋದು. ಆ್ಯಂಡ್ ನಿಮ್ಗೆ ಯಾರಿಗಾದರೂ ಅನಿಸುತ್ತಾ ಇವನು ಈ ಪಾರ್ಟಲ್ಲಿ ಸತ್ತಿದ್ದಾನೆ ಅಂತ? ತುಂಬ ಸ್ಟ್ರಾಂಗ್ ಕ್ಯಾರೆಕ್ಟರ್ ಆ್ಯಂಡ್ ಮೇನ್ ವಿಲನ್, ಬಟ್ ಮೂರಲ್ಲೂ ಕೂಡ ಸಾಯೋ ಥರ ತೋರಿಸ್ತಾರೆ, ಆಮೇಲೆ ಹೇಗೋ ಬದುಕಿ ಬರ್ತಾನೆ. ಬಟ್ ಈ ಪಾರ್ಟಲ್ಲಿ ಕ್ಯಾರೆಕ್ಟರ್ ಎಂಡ್ ಥರನೇ ಫೈನಲ್ ಗುಡ್ ಬೈ ಥರ ತೋರಿಸಿದ್ದಾರೆ. ಬಟ್ ಐ ಡೋಂಟ್ ಥಿಂಕ್ ಈ ಥರ ವಿಲನ್ಗೆ ಅದು ಆ್ಯಕ್ಚುಯಲ್ ಎಂಡಿಂಗ್ ಅಂತ. ಇದೇ ಆ್ಯಕ್ಚುಲಿ ಕ್ಯಾರೆಕ್ಟರ್ ಡೆತ್ ಅಂತ ತೋರಿಸಿದ್ರು ಕೂಡ ಇದು ಒನ್ ಆಫ್ ದಿ ಲೇಮೆಸ್ಟ್ ಡೆತ್ ಎಕ್ಸೆಪ್ಟೆನ್ಸ್ ಆಗೋಗುತ್ತೆ. ಆ್ಯಂಡ್ ಈ ಕಂಪ್ಲೀಟ್ ಥರ್ಡ್ ಪಾರ್ಟ್ನ ಸೋಲ್ ಆಗಬೇಕಿತ್ತು, ದಟ್ ಈಸ್ ವ್ಯಾರಾಂಡ್. ಬಟ್ ಇನಿಷಿಯಲಿ ಅಟ್ಯಾಕಿಂದ ಸ್ಟಾರ್ಟ್ ಮಾಡ್ತಾರೆ. ನಿಜವಾಗ್ಲೂ ಸ್ಟ್ರಾಂಗ್ ವಿಲನ್ ಅಂತ ಅಂದ್ಕೊಂಡೆ. ಈವನ್ ಇಂಟರ್ವಲ್ಲಲ್ಲೂ ಕೊಲೋನಲ್ ಜೊತೆ ಟೆಂಟಲ್ಲಿ ಮಾತಾಡೋದು, ಆಮೇಲೆ ಅವನ ಜೊತೆ ವೆಪನ್ಸ್ ಡೀಲ್ ಮಾಡೋದು, ಆಮೇಲೆ ಖುಷಿಲಿ ಟೆಂಟಲ್ಲಿ ಮಾಡೋದು. ಸೊ ವೆರಿ ಬ್ಯಾಡ್ ಪ್ಲಸ್ ವೆರಿ ಬ್ಯಾಡ್ ಈಸ್ ಈಕ್ವಲ್ ಟು ಮಹಾ ಬ್ಯಾಡ್ ಸಂಗಮ ಅಂದ್ಕೊಂಡೆ. ಸೆಕೆಂಡ್ ಹಾಫಲ್ಲಿ ಕಂಪ್ಲೀಟ್ ಅಬಂಡನ್ ಮಾಡಿಬಿಡ್ತಾರೆ ಆ ಕ್ಯಾರೆಕ್ಟರ್ನ. ಬಟ್ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಇನಿಷಿಯಲಿ ಟಫ್ ಫೈಟ್ ಕೊಡ್ತಾರೆ ಆ್ಯಶ್ ಕ್ಲಾನ್ ಅವರು, ಆದರೆ ಫೈಟ್ ಎಕ್ಸ್ಟೆಂಡ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಅಷ್ಟೇ. ಕಿಲಿ ಓವರ್ ಪವರ್ ಮಾಡಿದಾಗ ಏನೂ ಹೆಲ್ಪ್ ಆಗಲ್ಲ.
ಆ್ಯಂಡ್ ಆಲ್ಸೋ ಈ ಪಾರ್ಟಲ್ಲಿ ಅವಳ ಕ್ಯಾರೆಕ್ಟರ್ ಎಂಡಿಂಗ್ ಎಷ್ಟು ಲೇಮ್ ಆಗಿತ್ತು. ಐನೋ ಅವತಾರ್ 4ಅಲ್ಲಿ ಪ್ರಾಮಿನೆಂಟ್ ರೋಲ್ ಪ್ಲೇ ಮಾಡ್ತಾಳೆ, ಬಟ್ ಈ ಪಾರ್ಟಲ್ಲಿ ಕಂಕ್ಲೂಡ್ ಮಾಡಬೇಕಿತ್ತು ತಾನೆ ಆನ್ ಅ ಪಾಸಿಟಿವ್ ಆರ್ ನೆಗೆಟಿವ್ ನೋಟ್. ನೀತಿರಿನ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ, ಆಮೇಲೆ ಕಿರಿ ಕೇಬಲ್ ಅಟ್ಯಾಚ್ ಮಾಡಿದ ತಕ್ಷಣ ಹೆದರ್ಕೊಂಡು ಮಂಕಿ ಥರ ಓಡೋಯ್ತಾಳೆ. ಆಮೇಲೆ ಆ ಕ್ಯಾರೆಕ್ಟರ್ ಎಲ್ಲಿ ಹೋದ್ಲು, ಏನಾಯಿತು, ಏನು ತೋರಿಸಿಲ್ಲ. ಮೇ ಬಿ ಇವಳೇನೆ ಕೊಲನಲ್ನ ಆಮೇಲೆ ಕಾಪಾಡೋದು ಆಗಿರ್ಬೋದು, ಬಟ್ ಗೊತ್ತಿಲ್ಲ. ಬಟ್ ಅವಳ ಕ್ಯಾರೆಕ್ಟರ್ ತುಂಬ ಅಬ್ರಪ್ಟ್ ಫೀಲ್ ಆಯಿತು. ಆಲ್ಸೋ ಕ್ಲೈಮ್ಯಾಕ್ಸ್ ಬ್ಯಾಟಲ್ ಎಕ್ಸಾಕ್ಟ್ಲಿ ಸೆಕೆಂಡ್ ಪಾರ್ಟ್ ಕ್ಲೈಮ್ಯಾಕ್ಸ್ ಥರನೇ. ವಾಟರಲ್ಲಿ ವಿಲನ್ಸ್ ಅಟ್ಯಾಕ್ ಮಾಡ್ತಾರೆ, ಇವರು ಕೂಡ ಸೇಮ್ ಅಟ್ಯಾಕ್ ಮಾಡ್ತಾರೆ. ಬಿಗ್ ಈವೆಂಟ್, ಆಮೇಲೆ ಎಲ್ಲ ಕಡೆ ಬೆಂಕಿ ಇರುತ್ತೆ, ಅದರಲ್ಲೂ ಸ್ವಲ್ಪ ಫೈಟ್, ಫಾದರ್ ಸನ್ ಬಾಂಡಿಂಗ್ ಟೆಸ್ಟ್, ಆಮೇಲೆ ಕೊಲೊನಲ್ ಸಾಯ್ತಾನೆ ಆದರೆ ಸಾಯಲ್ಲ. ಸೇಮ್ ವಾಟರ್ ಕ್ಲಾನ್ ಪ್ಲಸ್ ಜೇಕ್ಸಲಿ ಫ್ಯಾಮಿಲಿ ವರ್ಸಸ್ ಕೊಲೊನಲ್, ಇದರಲ್ಲೂ ಸೇಮ್. ಆ್ಯಶ್ ಕ್ಲಾನ್ ಯಾವ ಆ್ಯಂಗಲಲ್ಲೂ ಹೆಲ್ಪ್ ಮಾಡಿಲ್ಲ, ರನ್ ಟೈಮ್ ಜಾಸ್ತಿ ಮಾಡಿದ್ರು ಅಷ್ಟೇ. ಎಸ್, ರೋನಲ್ ಕ್ಯಾರೆಕ್ಟರ್ನ ಸಾಯಿಸೋಕ್ಕೆ ಹೆಲ್ಪ್ ಮಾಡುತ್ತೆ ಅಷ್ಟೇ. ಆ್ಯಂಡ್ ಆಲ್ಸೋ ವೇರ್ ಇಸ್ ಫೈರ್ ಆ್ಯಂಡ್ ಆ್ಯಶ್. ನನಗೆ ನೆನಪು ಇರೋ ಹಾಗೆ 3 ಸೀಕ್ವೆನ್ಸಸ್ಸಲ್ಲಿ ಅಷ್ಟೇ ಫೈರ್ ಆ್ಯಂಡ್ ಆ್ಯಶ್ ಚಾಪ್ಟರ್ ಇರೋದು. ಫಸ್ಟ್ ಫೈಟ್ ಪ್ಲಸ್ ಜಂಗಲ್, ಇಂಟರ್ವಲ್ ಎಸ್ಟಾಬ್ಲಿಷ್ಮೆಂಟ್, ಲಾಸ್ಟ್ ಫೈಟ್. ಅದು ಬಿಟ್ಟರೆ ಆ್ಯಶ್ ಕ್ಲಾನಲ್ಲಿ ಏನೂ ಇಲ್ಲ. ಥ್ಯಾಂಕ್ಫುಲಿ ಊನಾ ಚಾಪ್ಲಿನ್ ಏನು ಸಖತ್ ಟೋನ್ ಪ್ರೊವೈಡ್ ಮಾಡಿದ್ದಾರೆ. ಆಲ್ಸೋ CGI ಟೀಮ್ ನೈತಿರಿ ಮೇಲೆ ಕ್ರಶ್ ಆಗಿರೋದು ಸಾಲದು ಅಂತ ವರಾನ್ ಮೇಲೆ ಕೂಡ ಮನಸ್ಸು ಬೀಳೋ ಹಾಗೆ ಮಾಡ್ತು. ಸೊ ಒಂದು ಮೈನರ್ ಟೈಟಲ್ ಚೇಂಜ್. ಅವತಾರ್ ಫೈರ್ ಆ್ಯಂಡ್ ಆ್ಯಶ್ ಬದಲು ಅವತಾರ್ ವೇ ಆಫ್ ವಾಟರ್ ಚಾಪ್ಟರ್ 2 ಅಂತ ಇಟ್ಟಿದ್ರೆ ನಿಜವಾಗ್ಲೂ ಬೇರೆ ಪರ್ಸ್ಪೆಕ್ಟಿವ್ ಸಿಗೋದು. ಆಲ್ಸೋ ಇಷ್ಟೊಂದು ಕ್ರಿಟಿಸೈಸ್ ಮಾಡಬೇಕು ಅಂತ ಅನ್ನಿಸ್ತಿರ್ಲಿಲ್ಲ. ಫಸ್ಟ್ ಪಾರ್ಟ್ ನೋಡಿ, ಮೂವಿ ಸ್ಟಾರ್ಟಿಂಗಲ್ಲಿ ಜೇಕ್ಸಲ್ಲಿ ಆಲ್ಮೋಸ್ಟ್ ಲೂಸರ್ ಥರ ಇದ್ದ. ಅವನ ಫಿಸಿಕಲ್ ಡಿಸಬಿಲಿಟಿಯಿಂದ ಲೋ ಕಾನ್ಫಿಡೆನ್ಸಲ್ಲಿ ಇದ್ದ. ಆಮೇಲೆ ಆಪರ್ಚುನಿಟಿ ಸಿಕ್ತು, ಕನೆಕ್ಷನ್ ಬಿಲ್ಡ್ ಮಾಡ್ದ, ಲವ್ಗೋಸ್ಕರ ಅವನ ಕಮ್ಯುನಿಟಿನೇ ಬಿಟ್ರೆ ಮಾಡ್ದ. ಕಮಾನ್, ನೈತಿರಿಗೋಸ್ಕರ ನಾನು ಇದೇ ಮಾಡ್ತಿದ್ದೆ. ಆಮೇಲೆ ಅವನು ಕಂಪ್ಲೀಟ್ ಅವತಾರ್ಗೆ ಟ್ರಾನ್ಸ್ಫಾರ್ಮ್ ಆಗೋದು. ಸೊ ಈ ಒಂದು ಮೂವಿಲೇ ಎಷ್ಟು ದೊಡ್ಡ ಕ್ಯಾರೆಕ್ಟರ್ ಚೇಂಜ್ ಫ್ರಮ್ ಸ್ಟಾರ್ಟ್ ಟು ಎಂಡ್ ಇನ್ ಜಸ್ಟ್ 2 hours 44 minutes. ಬಟ್ ಇದರಲ್ಲಿ 2 ಮೂವೀಸಲ್ಲಿ ಕೂಡ ಇಷ್ಟೊಂದು ಕ್ಯಾರೆಕ್ಟರ್ ಆರ್ಕ್ ಡೆವಲಪ್ ಆಗಿಲ್ಲ. ಆ್ಯಂಡ್ ಇದು ಬರೀ ಒಂದು ಕ್ಯಾರೆಕ್ಟರ್ ಬಗ್ಗೆ ಅಂತ ಹೇಳ್ತಿಲ್ಲ, ಯಾವ ಕ್ಯಾರೆಕ್ಟರ್ದು ಪ್ರೋಗ್ರೆಸ್ ಆಗಿಲ್ಲ. ಆ್ಯಂಡ್ 4th ಪಾರ್ಟ್ಗೆ ಕೂಡ ಸುಮ್ಮನೆ ವಿಜುವಲ್ ಸ್ಟಿಮ್ಯುಲಸ್ ಇದ್ದರೆ ಸಾಲಲ್ಲ, ವಿ ನೀಡ್ ಸಮ್ ಸ್ಟೋರಿ ಪ್ರೋಗ್ರೆಸ್. ಸೆಕೆಂಡ್ ಪಾರ್ಟಲ್ಲಿ ಆ್ಯಕ್ಚುಲಿ ಸ್ವಲ್ಪ ಪ್ರೋಗ್ರೆಸ್ ಮಾಡಿ ಎಂಡ್ ಮಾಡಿದ್ರು. 3ನೇ ಪಾರ್ಟಲ್ಲಿ ಕೂಡ ಅದಕ್ಕಿಂತ 4% ಪ್ರೋಗ್ರೆಸ್ಸಲ್ಲಿ ಅಷ್ಟೇ ಎಂಡ್ ಆಗಿರೋದು. ಬಟ್ ಹಿಯರ್ ಇಟ್ ಈಸ್. ಇವಾಗೂ ಡಿನೈ ಮಾಡ್ತಿಲ್ಲ, ವಿಜುವಲಿ ಇಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಥಿಯೇಟರ್ ಎಕ್ಸ್ಪೀರಿಯನ್ಸ್. 1.5 week ಆದಮೇಲೂ ಕೂಡ ಹೌಸ್ಫುಲ್ ಶೋ. ಸೊ ವಿಜುವಲ್ ಆ್ಯಂಡ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಪವರು ಕಲೆಕ್ಷನ್ ಆ್ಯಂಡ್ ಬುಕ್ಕಿಂಗ್ಗೆ ಹೇಳ್ತಿದೆ. ರಿವ್ಯೂ ಮಿಕ್ಸ್ಡ್ ಇದ್ದರೂ ಕೂಡ ಥಿಯೇಟರ್ಗೆ ಹೋಗಿ ನೋಡಬೇಕು ಅನ್ನೋ ಫೀಲ್ ಕೊಡುತ್ತೆ. ನಿಜವಾಗ್ಲೂ ಇದು ಥಿಯೇಟರಲ್ಲಿ ನೋಡಿರಲಿಲ್ಲ ಅಂದರೆ ನಾನು OTTಲಿ ಅಂತೂ ನಿಜವಾಗ್ಲೂ ನೋಡ್ತಿರ್ಲಿಲ್ಲ. ಸೊ ಇದು ಆ ಥರ ಮೂವಿ. ಸೆಕೆಂಡ್ ಪಾರ್ಟಲ್ಲೂ ಸ್ಟೋರಿ ಎಕ್ಸ್ಪೆಕ್ಟ್ ಮಾಡಿಲ್ಲದೆ ಹೋಗಿದ್ದೆ, ಬಟ್ ಅಟ್ಲೀಸ್ಟ್ ಸ್ಟೋರಿ ವೈಸ್ ಡೀಸೆಂಟ್ ಇತ್ತು ಆ್ಯಂಡ್ ಪ್ರೋಗ್ರೆಸ್ ಇತ್ತು. ಬಟ್ ಥರ್ಡ್ ಪಾರ್ಟಲ್ಲಿ ಸ್ಟೋರಿ ಮೇಲೆ 0 ಎಕ್ಸ್ಪೆಕ್ಟೇಷನ್ ಇದ್ದರೂ ಕೂಡ 0 ಪ್ರೋಗ್ರೆಸ್ ಅಂತ ಫೀಲ್ ಆಯಿತು. ಸೊ ಲೆಟ್ಸ್ ಹೋಪ್ ಅವತಾರ್ 4 ಅರ್ಧ ಶೂಟಿಂಗ್ ಆಗಿದೆ ಆ್ಯಂಡ್ ಅಫ್ಕೋರ್ಸ್ ಶೂಟಿಂಗ್ ಕಂಪ್ಲೀಟ್ ಮಾಡ್ತಾರೆ. ಸೊ ಅದರಲ್ಲಿ ಆದರೂ ಸ್ವಲ್ಪ ಸ್ಟೋರಿ ಪ್ರೋಗ್ರೆಸ್ ಇರಲಿ ಅಂತ. ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ಸಲ್ಲಿ ಹೇಳಿ. ಟಾಟಾ.